ಟೈಮ್ ಆಲ್ರೆಡಿ 2 ಗಂಟೆ ಆಗಿದೆ. ಸೊ ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಊರಿಗೆ ಬಂದ್ವಿ. ಒಂದು 10 ಗಂಟೆ ಆಗಿತ್ತು ನಾವು ಊರಿಗೆ ಬಂದಾಗ. ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿತ್ತು. ಸೊ ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಊರಿಗೆ ಏನಕ್ಕಪ್ಪ ಅಂತ ಹೇಳಿದ್ರೆ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದೆ, ಅವತ್ತು 20th ಪಾಪುದು ಬರ್ತ್ಡೇ ಆಯ್ತಲ್ಲ, ಅವತ್ತು ನಾವೇನು ಸೆಲೆಬ್ರೇಟ್ ಮಾಡಿಲ್ಲ. ಊರಲ್ಲೇ ನಮ್ಮ ಮನೆ ದೇವ್ರ ಹತ್ರನೇ ಪೂಜೆ ಮಾಡಿಸಿ ಅವತ್ತು ಮಾಡ್ಕೊಳ್ಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಹೇಗಿದ್ರು 26ನೇ ತಾರೀಕುಗಲ್ವ ಅದು ಪ್ಲ್ಯಾನ್ ಮಾಡ್ಕೊಂಡಿದ್ದು, ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ನಾವು ಸ್ವಲ್ಪ ಒಂದು 2 ದಿನ ಬೇಗನೆ ಬಂದ್ವಿ. ಅಂದರೆ ಇಲ್ಲೂ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಲ್ವ. ಸೊ ಅದಕ್ಕೋಸ್ಕರ ಬೇಗನೆ ಬಂದ್ವಿ. ಶನಿವಾರ ಬಂದ್ವಿ. ಶುಕ್ರವಾರನೇ ಬರಬೇಕಿತ್ತು, ಅಂದರೆ ನಿನ್ನೆನೇ ಬರಬೇಕಿತ್ತು. ನಮಗೆ ಸ್ವಲ್ಪ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಪ್ರಿಂಟು ಜೆರಾಕ್ಸು ಅಂತೆಲ್ಲ ಸ್ವಲ್ಪ ನಿನ್ನೆ ಲೇಟ್ ಆಗೋಯಿತು. ಮತ್ತು ನಿನ್ನೆ ತುಂಬ ಮಳೆ ಬರುವಾಗಿತ್ತು. ಇನ್ನು ಪಾಪು ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಶನಿವಾರ ಬೆಳಿಗ್ಗೆನೇ ಹೋಗೋಣ ಅಂತ ಅಂದ್ಕೊಂಡು ಸೊ ಬೆಳಿಗ್ಗೆ ಶನಿವಾರ ಬಂದ್ವಿ. ನಾವು ಬರೋಷ್ಟರಲ್ಲಿ ಟೈಮ್ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿತ್ತು. ಸೊ 10 ಗಂಟೆಯಲ್ಲಿ ಬಂದು ಸ್ವಲ್ಪ ನಾನು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ನನ್ನ ಕೆಲವ್ರಿಗೆ ರೆಗ್ಯುಲರ್ ವ್ಯೂವರ್ಸ್ ಗೊತ್ತಿರುತ್ತೆ, ನಾವೆಲ್ಲಾದರೂ ಹೋಗಿ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಏನು ಕೆಲಸನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ತಲೆ ನೋವ್ತಿರುತ್ತೆ. ಸೊ ಹಾಗಾಗಿ ನಾನು ಬಂದ ತಕ್ಷಣ ಏನೂ ಕೆಲಸ ಮಾಡಲಿಲ್ಲ. ಸ್ವಲ್ಪ ಟೀ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಸೊ ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ತುಂಬ ಮಳೆ ಬರುವಾಗೂ ಇದೆ. ಸ್ವಲ್ಪ ಗಾಳಿ ಜಾಸ್ತಿನೇ ಬೀಸ್ತೈತೆ. ಅಂದರೆ ನಮ್ಮದು ಸ್ವಲ್ಪ ತೋಟದ ಮನೆ ಆಗಿರೋದ್ರಿಂದ ಸುತ್ತ ಮರ ಗಿಡಗಳು ಕಬ್ಬು ಎಲ್ಲ ಆ ಥರ ಇರೋದ್ರಿಂದ ಸ್ವಲ್ಪ ಗಾಳಿ ಜಾಸ್ತಿನೇ ಬೀಸ್ತಿದೆ. ಸದ್ಯ ಇವತ್ತು ನಾಳೆ ಹೆಂಗಾರ ಮಳೆ ಬರಲಿ. ಸೋಮವಾರ ಒಂದಿನ ಮಳೆ ಇಲ್ಲ ಅಂದರೆ ಸಾಕು ಅನ್ನಿಸ್ಬಿಟ್ಟಿದೆ. ಯಾಕೆಂದರೆ ಅವಾಗ ಸ್ವಲ್ಪ ಜನಗಳು ಬರೋಕ್ಕೂ ಹಿಂಸೆ ಆಗುತ್ತೆ ಅಲ್ವಾ. ಸೊ ಅವತ್ತೊಂದಿನ ಇಲ್ಲ ಅಂತ ಅನಿಸಿದ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಸೊ ಇವತ್ತೇನು ಪ್ಲ್ಯಾನು ಅಂತ ಅಂದರೆ, ಇವತ್ತೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂದರೆ, ಹಸ್ಬೆಂಡು ಸ್ವಲ್ಪ ಮಂಡ್ಯ ಹತ್ರ ಇರೋ ರಿಲೇಟಿವ್ಸ್ಗೆಲ್ಲ ಹಾಗೆ ಹೇಳ್ಬಿಟ್ಟು ಬರ್ತಾರೆ. ಅಂದರೆ ಬೆಳಿಗ್ಗೆ ಅವರು ನನ್ನನ್ನು ಪಾಪನು ಶ್ರೀರಂಗಪಟ್ಟಣವರೆಗೂ ಬೈಕಲ್ಲಿ ಕರ್ಕೊಂಡು ಬಂದು ಅಲ್ಲಿಂದ ಬಸ್ ಹತ್ತಿಸ್ಕೊಟ್ರು. ಆಮೇಲೆ ಅವರು ಮಂಡ್ಯ ಹತ್ರ ಇರೋ ರಿಲೇಟಿವ್ಸ್ಗೆ ಹೇಳ್ಬಿಟ್ಟು ಬರ್ತೀನಿ ಅಂತ. ಸೊ ಅವರು ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ನಮ್ಮ ಊರ ಹತ್ರ ಇರೋ ರಿಲೇಟಿವ್ಸ್ಗೆ ಸೊ ಹೋಗಿ ಹೇಳಬೇಕು. ಮಳೆ ಬರುವಾಗಿದೆ. ಸೊ ಇವತ್ತು ಅಷ್ಟು ಪ್ಲ್ಯಾನ್ ಮಾಡಿಕೊಂಡು ಇನ್ನು ನಾಳೆ ಬೇರೆ ಕೆಲಸಗಳೆಲ್ಲ ಮಾಡ್ಕೋಬೇಕು. ನಾಳೆ ಒಂದೇ ದಿನ ಅಷ್ಟೇ ನನಗೆ ಫ್ರೀ ಇರೋದು. ಸಣ್ಣ ಪುಟ್ಟ ಕೆಲಸ ಇದು ನಮ್ಮ ಪರ್ಸ್ನಲ್ ಕೆಲಸಗಳೆಲ್ಲ ಇರುತ್ತೆ ಅಲ್ವಾ. KM Doddiಗೆ ಹೋಗಬೇಕು, ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು. KM Doddi ಸಿಕ್ಕೇ ಇರೋದೆಲ್ಲ ನಾವು ಅಲ್ಲಿಂದಲೇ ತಂದಿದ್ದೀವಿ. ಇನ್ನು KM Doddi ಸಿಗುವಂಥದ್ದೆಲ್ಲ ನಮಗೂ ಸ್ವಲ್ಪ ಕೆಲಸಗಳಿರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ನಾಳೆ ಮಾಡಿಕೊಂಡು ಇವತ್ತೆಲ್ಲ ರಿಲೇಟಿವ್ಸ್ಗೆ ಹೇಳ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇನ್ನು ಪಾಪು ಕೂಡ ಮಲಗಿದ್ನ. ಇವಾಗ ಅಮ್ಮ ಮನೇಲಿದ್ದೀನಿ. ಇನ್ನೂ ಆಂಟಿ ಮನೆ ಅಂದರೆ ಅತ್ತೆ ಮನೆ ಹತ್ರ ಇನ್ನೂ ಹೋಗಿಲ್ಲ, ಹೋಗಬೇಕು. ಅವ್ರು ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಳೆ ಬರ್ತಿರೋದ್ರಿಂದ ಎಮ್ಮೆಗಳಿಗೆ ಹುಲ್ಲೆಲ್ಲನೂ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಮಳೆ ಏನಾದರೂ ಜಾಸ್ತಿ ಜಿಡಿ ಹಿಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಕೂಲಾಗಿದೆ ಅಂತ ಹೇಳಿದ್ರೆ. ಚೆನ್ನಾಗಿದೆ, ವೆದರ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಗಾಳಿ, ಹುಲ್ಲು ಒಣಲ್ಲು ಇಟ್ಕೊಂಡಿದ್ದೀವಿ ಎಮರ್ಜೆನ್ಸಿಗೆ ಇರಲಿ ಅಂತ. ಇನ್ನು ಮನೆ ಮುಂದೆಗಡೆಗೆ ಸ್ವಲ್ಪ ಜೋಳ ಕಾಳುಗಳು ಎಲ್ಲನೂ ಕೂಡ ಚೆಲ್ಲಿದ್ರು ಅಪ್ಪ. ಸ್ವಲ್ಪ ಮಳೆ ಎಲ್ಲ ಚೆನ್ನಾಗಿ ಆಗ್ತಿರೋದ್ರಿಂದ ಅದು ಕೂಡ ಚೆನ್ನಾಗಿ ಚಿಗುರೊಡೆದಿತ್ತು. ಇನ್ನು ನಮ್ಮ ಮನೆ ಮುಂದೆಗಡೆ ಅಪ್ಪ ಸ್ವಲ್ಪ ತೆಂಗಿನ ಸಸಿಗಳು ಕೂಡ ಹಾಕಿದ್ರು, ಅವಲ್ಲೇ ಹುಡ್ತೈತೆ. ಅದನ್ನ ಇನ್ನು ಗದ್ದೆಗಳಿಗೂ ತಗೊಂಡೋಗಿ ನೆಟ್ಟಿಲ್ಲ. ಇನ್ನು ಅಮ್ಮ ಎಲ್ಲ ಸ್ವಲ್ಪ ಕಸ ಎಲ್ಲ ಗುಡಿಸ್ತಾಯಿದ್ರು. ಇನ್ನೇನಾದ್ರು ಮಳೆ ಬಂದುಬಿಡ್ತು ಅಂದರೆ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಇಲ್ಲಿ ಆಂಟಿ ಮನೆ ಹತ್ರ ಬಂದೆ, ಅಂದರೆ ಕೆಳಗಡೆ ಮನೆ ಅತ್ತೆ ಮನೆ ಹತ್ರ ಬಂದೆ. ಇನ್ನು ಭಟ್ರು ಅಡುಗೆಗೆ ಅಂತ ಸ್ವಲ್ಪ ಸಾಮಾನುಗಳೆಲ್ಲ ಬರೆದಿದ್ರು ಅಲ್ವಾ, ತರಕಾರಿ ಐಟಮು. ಇನ್ನು ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಇನ್ನು ಮಾರ್ಕೆಟ್ಗೆ ಹೋಗಿ ತರೋ ಬದಲು ಇಲ್ಲೇ ಬಂದಿದ್ದರು. 100 ರೂಪಾಯಿಗೆ 6 kg ಹೇಳ್ತಾಯಿದ್ರು. ಸೊ ಅದರಲ್ಲಿ ಸ್ವಲ್ಪ ಹೋಲ್ಸೇಲಾಗಿ ಹಾಕಿಸ್ಕೊಂಡ್ವಿ. ಅಲ್ಲಿ ಹೋಗು ಅದೇ ರೇಟು, ಇಲ್ಲೂ ಕೂಡ ಅದೇ ರೇಟು ಅಂತ ಹೇಳ್ಬಿಟ್ಟು ಸ್ವಲ್ಪ ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಕೂಡ ತೊಗೊಳ್ತಾ ಇದ್ವಿ. ಇನ್ನು ಅಲ್ಲಿ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ರಿಲೇಟಿವ್ಸ್ಗೆ ಸ್ವಲ್ಪ ಹೇಳಿದ್ವಿ, ಇನ್ನೊಂದು ಸ್ವಲ್ಪ ಹೇಳಬೇಕಿತ್ತು.
ಅವ್ರಿಗೂ ಹೇಳ್ಬಿಡೋಣ, ಇನ್ನು ಮಳೆ ಬಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇನ್ನು ಹೇಳ್ಬಿಟ್ಟು ಅಲ್ಲೇ ಹತ್ರದಲ್ಲಿದ್ದ ಕ್ಯಾತ್ಕಟ್ಗೂ ಕೂಡ ಹೋಗಿದ್ವಿ. ನೀವು ಇಲ್ಲಿ ನೋಡ್ತಿರೋರನ್ನ ನೀವು ರೆಗ್ಯುಲರಾಗಿ ನೋಡ್ತಾನೆ ಇರ್ತೀರ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರೋ ಪೇರಿದು. ಇವರು ರಶ್ಮಿ ಅಕ್ಕ ಮತ್ತು ಅಭಿ ಅಣ್ಣ ಅಂತ ತುಂಬಾ ಪರಿಚಯ ಆಗಿಬಿಟ್ರು ನಮಗೆ. ಅವ್ರಿಗೇ ನಾವು ಡೆಕೋರೇಷನ್ಗೆ ಹೇಳಿದ್ವಿ. ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅದು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಪಾರ್ಲರ್ಗೂ ಕೂಡ ಹೋಗಿದ್ದೆ. ನಮ್ಮದು ಸ್ವಲ್ಪ ಪರ್ಸ್ನಲ್ಲು ಐಬ್ರೋ ಅದೆಲ್ಲ ಮಾಡಿಸ್ಕೊಳ್ಳೋದಿತ್ತಲ್ವ, ನಾನು ಮೇಕಪ್ಗೆ ಅಂತ ಪಾರ್ಲರ್ ಅವ್ರಿಗೆ ಹೇಳಿದ್ದೆ. ಅಲ್ಲಿ ಸ್ವಲ್ಪ ಇವತ್ತೇ ಸ್ಯಾರಿ ಎಲ್ಲನೂ ಕೂಡ ರೆಡಿ ಮಾಡಿ ಕೊಟ್ಟಿದ್ದರು. ನಾನು ನೆಕ್ಸ್ಟ್ ಡೇ ಬಂದು ಸ್ವಲ್ಪ ಬೇಗ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೀಡಿಯೋನ ಸ್ವಲ್ಪ ಬರೀ ಕ್ಯಾಪ್ಚರ್ ಮಾಡಿಕೊಂಡೆ. ಏಕೆಂದರೆ ಮಳೆ ಬರ್ತಿತ್ತು, ಕೆಲಸಗಳು ಅವೆಲ್ಲ ಇತ್ತು. ಸೊ ಹಾಗಾಗಿ ಸ್ವಲ್ಪ ಅಷ್ಟೇ ನಾನು ಕ್ಯಾಪ್ಚರ್ ಮಾಡ್ಕೋತಿದ್ದಿದ್ದು. ಇನ್ನು ವೀಡಿಯೋ ಮಾಡ್ತಿದ್ರೆ ಕೆಲಸಗಳು ಬ್ಯಾಲೆನ್ಸ್ ಉಳ್ಬಿಡೋದು, ಕೆಲಸಗಳು ಮಾಡ್ತಿದ್ವಿ ವೀಡಿಯೋದ್ರ ಬಗ್ಗೆ ಮರವಾಗಿಬಿಡ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಇನ್ನು ಪಾರ್ಲರಿಂದ ಬಂದು ಇನ್ನೂ ಸ್ವಲ್ಪ ಕೇಕ್ಗೆಲ್ಲ ಆರ್ಡ್ರು ಕೊಡಬೇಕಿತ್ತು. ನಮ್ಮ ಸಿಟಿಗಳಲ್ಲಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಮಾಡ್ರನ್ನಾಗೆಲ್ಲ ಮಾಡಿಸ್ಬೋದು. ಇಲ್ಲಿ ಅಂತ ಹೇಳಿದ್ರೆ ಹಳ್ಳೀಲಿ ಅಷ್ಟು ಜಾಸ್ತಿ ಅಂದರೆ ಕೆಲವರು ಪೇಸ್ಟ್ರಿ ಇಷ್ಟಪಡ್ತಾರೆ, ಕೆಲವರು ಕ್ರೀಮ್ ಇಷ್ಟಪಡ್ತಾರೆ. ಅಂದರೆ ನಮಗೆ ಅಷ್ಟು ಅದಿಷ್ಟ ಆಗಲ್ಲ. ಸೊ ಹಾಗಾಗಿ ನಾರ್ಮಲ್ ಕೇಕ್ಗೆ ಹೇಳಿದ್ವಿ. ಇನ್ನು ಮಳೆಯಂತೂ ಸಿಕ್ಕಾಪಟ್ಟೆ ಬರ್ತಿದ್ರು. ಇನ್ನು ಅಮ್ಮ ಸ್ವಲ್ಪ ಪಾಪುಗೆ ಅಂತ ಹೇಳ್ಬಿಟ್ಟು ಚೈನ್ ತೊಗೊಂಡು ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಇನ್ನು ದಿನಸಿ ಸಾಮಾನು ಹೇಳಿದ್ರಲ್ಲ ಭಟ್ರು, ಅಲ್ಲಿಗೂ ಹೋಗಿದ್ವಿ. ಎಲ್ಲ ಸಾಮಾನು ಕೂಡ ಹಾಕಿದಾರ, ಇನ್ನು ನಾಳೆ ಎಲ್ಲ ಮರ್ತೋಗ್ಬಿಟ್ರೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎಲ್ಲನೂ ಕೂಡ ನೋಡಿಕೊಂಡು ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಒಂದು 3/4 ಅವರ್ ಅಲ್ಲೇ ಆಗೋಯ್ತು. 12 ಗಂಟೆಗೆ ನಾವು ಊರು ಬಿಟ್ಟಿದ್ದಕ್ಕೆ ಮನೆಗೆ ಬರೋ ಅಷ್ಟರಲ್ಲಿ ನಾವು ಸ್ವಲ್ಪ 5 ಗಂಟೆ ಆಗಿಬಿಡ್ತು. ಕೆಲಸ ಎಲ್ಲ ಬೇಗ ಮುಗಿದಿದ್ರು, ಸ್ವಲ್ಪ ಮಳೆ ಇದ್ದಿದ್ದರಿಂದ ಬರೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ KM ದೊಡ್ಡಿಲೇ ಸ್ವಲ್ಪ ಮಳೆ ನೀರು ಬಿಡೋವರೆಗೂ ನಿಂತಿದ್ದು ಬಂದ್ವಿ. ಇನ್ನು ಊರಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಇತ್ತು, ಓಡಾಡೋಕ್ಕೂ ಸ್ವಲ್ಪ ಬದ್ದಿ ಅಂತ ಅನ್ನಿಸ್ತಾಯಿತ್ತು. ಇನ್ನು ಮನೆಗೆ ಬಂದು ಸ್ವಲ್ಪ ಆಂಟಿ ಎಲ್ಲ ಹಾಲೆಲ್ಲ ಕರೆದು ನಾವು ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದು ಇನ್ನು ದೊಡ್ಡಿಗೆ ಹೋಗಿದ್ದೆ ಅಂತ ಹೇಳಿದ್ವಲ್ಲ, ಅಮ್ಮ ಸ್ವಲ್ಪ ತರಕಾರಿ ತೊಗೊಂಡು ಬನ್ನಿ ಅಂತ ಹೇಳಿದರು. ಸೊ ಅವ್ರಿಗೂ ತಂದಿದ್ವಿ. ಅದನ್ನು ಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಇನ್ನು ನಮ್ಮದು ಸ್ವಲ್ಪ ಗದ್ದೆ ಬಯಲಾಗಿರೋದ್ರಿಂದ ಸ್ವಲ್ಪ ಮಣ್ಣು ಜಿಡಿ ಬದಿ ಎಲ್ಲ ಜಾಸ್ತಿನೇ ಇತ್ತು. ನೀವಿಲ್ಲಿ ನೋಡ್ತಿರ್ಬೋದು. ನಾವು ಒಂದ್ಸಲ ಶಾರ್ಟ್ ಕಟ್ ಅಂತ ಇದೆ ಬೇರೆಯವ್ರ ಗದ್ದೆ ಮೇಲೆ ಹೋಗೋದು. ಇಲ್ಲಿಂದ ಬಂದರೆ ಸ್ವಲ್ಪ ಹತ್ರ ಆಗುತ್ತೆ. ನಾವು ಯಾವಾಗಲೂ ಇದೇ ರೋಡಲ್ಲಿ ಜಾಸ್ತಿ ಓಡಾಡೋದ್ರಿಂದ ಮಳೆ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಬದಿ ಅಂತಲೇ ಅನ್ನಿಸ್ತಿತ್ತು. ಇನ್ನು ಅಲ್ಲಿಂದ ಬಂದು ಸ್ವಲ್ಪ ಮೆಹಂದಿಗೆ ನಮ್ಮ ಹುಡುಗಿನೇ ಹಾಕ್ತಾಯಿದ್ದಾರೆ. ಅಂದರೆ ನನ್ನ ಹಸ್ಬೆಂಡ್ನ ತಂಗಿ ಮಗಳು ರಚನಾ ಅಂತ ತುಂಬ ಚೆನ್ನಾಗಿ ಮೊಬೈಲಲ್ಲಿ ನೋಡಿಕೊಂಡು ಹಾಕ್ತಾಯಿದ್ಲು. ಸೊ ಅವ್ರ ಹತ್ರನೂ ಕೂಡ ನಮ್ಮ ಅಕ್ಕಂಗೆಲ್ಲ ಸ್ವಲ್ಪ ಮೆಹಂದಿ ಎಲ್ಲ ಹಾಕ್ಕೊಡ್ತಾಯಿದ್ವಿ. ನಾನು ಸ್ವಲ್ಪ ಓಡಾಡಿಬಿಟ್ಟಿದ್ರಿಂದ ರಿಲೇಟಿವ್ಸ್ಗೆ ಆ ಥರಕ್ಕೆ ಈ ಥರಕ್ಕೆ ಅಂತ ಓಡಾಡಿದ್ರಿಂದ ನನಗೂ ಸ್ವಲ್ಪ ಹುಷಾರು ತಪ್ಪಿಟ್ಟಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಸುಮ್ಮನೆ ಕೂತ್ಬಿಟ್ಟಿದ್ದೆ ಟ್ಯಾಬ್ಲೆಟ್ ತೊಗೊಂಡು. ಇನ್ನು ನಾಳೆ ಪೂಜೆಗೆ ಅಂತ ಹೇಳ್ಬಿಟ್ಟು ಹೂವು ಅದೆಲ್ಲನೂ ಕೂಡ ತಂದಿದ್ರು. ಇನ್ನು ಕವರಲ್ಲಿ ಹಾಗೆ ಇಟ್ಬಿಟ್ರೆ ಸ್ವಲ್ಪ ಬಾಡೋದಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಎಲ್ಲನೂ ಹಾಕಿ ಎತ್ತಿಡ್ತಾಯಿದ್ರು. ಮಳೆ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಗಾಳಿ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಮರ ಬಿದ್ದು ಕರೆಂಟ್ ಕೂಡ ಇರಲಿಲ್ಲ. ಸೊ ಕತ್ಲೆಲೇ ಎಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಆಯಿತು. ದೇವಸ್ಥಾನದ ಪೂಜೆಗೆ ಬಸವಪ್ಪಗಳಿಗೆ ಹಾರಗಳು ಬೇಕು, ಮತ್ತು ಅಲ್ಲಿ ವಿಗ್ರಹಗಳಿಗೂ ಕೂಡ ಹಾರ ಬೇಕು, ಮತ್ತು ಅರ್ಶಿನ ಕುಂಕುಮಕ್ಕೆಲ್ಲ ಹಾರಗಳು ಬಿಡಿ ಹೂಗಳು ಬೇಕಿತ್ತು ಅಲ್ವಾ, ಹಾರಗಳಲ್ಲ ಬಿಡಿ ಹೂಗಳು ಬೇಕಿತ್ತು ಅಲ್ವಾ, ಅದೆಲ್ಲನೂ ಕೂಡ ತಂದಿದ್ರು. ಮತ್ತು ಇದು ಬಸವಪ್ಪಗಳಿಗೂ ಕೂಡ ಕೊಡಬೇಕಿತ್ತಲ್ವ, ಅದೆಲ್ಲನೂ ಕೂಡ ಮಕ್ಕಳಿಗೆ ಹಾಕಿ ಎತ್ತಿಡ್ತಾ ಇದ್ರು. ಇನ್ನು ಮಳೆ ಜಾಸ್ತಿ ಇದ್ದಿದ್ದರಿಂದ ಏನಾದರೂ ಸ್ವಲ್ಪ ಅವರು ನೀರೆಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ, ನಾಳೆವರೆಗೂ ಫ್ರೆಶ್ ಇರಲ್ಲ ಅಂತ ಹೇಳ್ಬಿಟ್ಟು ಸೊ ಕವರಿಂದ ಎಲ್ಲನೂ ತೆಗೆದು ಮಕ್ಕಳಿಗಳಿಗೆ ಹಾಕ್ತಾಯಿದ್ರು. ಕರೆಂಟ್ ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಮೊಬೈಲ್ ಟಾರ್ಚ್ನೇ ಹಾಕ್ಕೊಂಡು ಸ್ವಲ್ಪ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಡ್ತಾ ಇದ್ವಿ. ನಾನು ಆವಾಗಲೇ ಹೇಳ್ದಾಗೆ ಸ್ವಲ್ಪ ದಿನಸಿ ಸಾಮಾನೆಲ್ಲ ತೊಗೊಂಡು ಬಂದಿದ್ವಿ. ನೀರಿನ ಕ್ಯಾನು ಎಲ್ಲನೂ ಕೂಡ, ಅದನ್ನು ಯಾವುದೂ ಕೂಡ ನಾವು ಟೆಂಪೋಯಿಂದ ಕೆಳಗಡೆಗೆ ಇಳಿಸಿರಲಿಲ್ಲ. ಕೆಲವೊಂದು ದಿನಸಿ ಸಾಮಾನುಗಳನ್ನು ಮಾತ್ರ ಕೆಳಗಡೆಗೆ ಇಳಿಸಿದ್ದು. ಇನ್ನು ಮಳೆ ಬಂದು ಆ ಕಡೆ ಇರುಕ್ಲೊಡಿಯುತ್ತೆ ಅಂತ ಹೇಳ್ತಾರಲ್ಲ ಮಳೆ ನೀರು,
ಸೊ ಆ ಥರ ಎಲ್ಲ ಆದರೆ ನೀರೇನಾದರೂ ಬಿತ್ತು ಹಿಟ್ಟುಗಳಿರುತ್ತೆ ಅದಕ್ಕೆಲ್ಲ ನೀರು ಬೀಳುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಮಾವ ಇಲ್ಲಿ ಸ್ವಲ್ಪ ಮೇಲ್ಗಡೆ ಚೀಲಗಳು ತಾಟ್ ಅಂತ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಎಲ್ಲನೂ ಕೂಡ ಮುಚ್ಚೆತ್ತಿಡ್ತಾ ಇದ್ವಿ. ಇನ್ನು ಹಿಟ್ಟುಗಳಿರುತ್ತೆ, ಪೌಡ್ರುಗಳಿರುತ್ತೆ, ಅದಕ್ಕೇನಾದ್ರೂ ಮಳೆದು ಜಿಡಿ ಹಿಡಿತು ಅಂತ ಹೇಳಿದ್ರೆ, ಗಾಳಿ ಬೀಸಿದಾಗ ಮಳೆ ಏನಾದರೂ ಈ ಕಡೆ ಸಣ್ಣ ಸಣ್ಣ ಹನಿಗಳು ಬೀಳ್ತು ಅಂತ ಹೇಳಿದ್ರೆ ಸ್ವಲ್ಪ ಗಂಟು ಥರ ಆಗಿಬಿಡುತ್ತೆ ಹಿಟ್ಟುಗಳು ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲನೂ ಹಾಕಿ ಎತ್ತಿಡ್ತಾ ಇದ್ವಿ. ಇದನ್ನೆಲ್ಲ ಎತ್ತಿಕ್ಕಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ನಾನು ಕೂಡ ಮೆಹಂದಿ ಹಾಕಿಸ್ಕೋತಾ ಇದ್ದೆ. ನಾನು ಯಾವುದನ್ನು ಕೂಡ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ನಾನು ಆವಾಗಲೇ ಹೇಳ್ದಂಗೆ ವೀಡಿಯೋ ಮಾಡೋಕ್ಕೋದ್ರೆ ಕೆಲಸ ಬೇಗ ಆಗ್ತಿರಲಿಲ್ಲ, ಕೆಲಸ ಮಾಡೋಕ್ಕೋದ್ರೆ ವೀಡಿಯೋ ಮರ್ತೋಗ್ತಿದೆ. ಕೆಲವೊಂದನ್ನು ಯಾವುದ್ಯಾವುದು ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಮುಂದಿನ ವೀಡಿಯೋಗಳಲ್ಲಿ ನಾನು ಬರ್ತ್ಡೇ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಪೂಜೆಗೆ ಏನೇನು ಬೇಕು ಅಂತ ಅದನ್ನು ಕೂಡ ಎಲ್ಲ ಒಂದು ಕಡೆಗೆ ಎತ್ತಿಕೋತಾ ಇದ್ವಿ. ನಾಳೆ ಬೆಳಗ್ಗೆ ಸ್ವಲ್ಪ 4 ಗಂಟೆಗೆ ಹೋಗ್ಬೇಕಲ್ವ ದೇವಸ್ಥಾನದ ಹತ್ರ, ಸೊ ಹಾಗಾಗಿ ತಟ್ಟೆ, ಪೂಜೆ ಸಾಮಾನು ಎಲ್ಲನೂ ಕೂಡ ಎತ್ತಿಡ್ತಾ ಇದ್ವಿ. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್.